ಆತ್ಮೀಯ ಪೋಷಕರೇ, ಇಂದು ಮನೆಯಲ್ಲಿ ನಿಮ್ಮ ಮಕ್ಕಳು ಇದ್ದರೆ ದಯವಿಟ್ಟು ಅವರನ್ನು ನಿಮ್ಮ ಬಳಿ ಕರೆದು ಈ ಒಂದು ಸಣ್ಣ ಪರೀಕ್ಷೆ ಮಾಡಿ ನೋಡಿ. ಇವತ್ತು ನಿಮ್ಮ ಮಗುವಿನ ಕೈಗೆ ಒಂದು ಇಂಗ್ಲಿಷ್ ಪುಸ್ತಕ ಕೊಡಿ. ಅದರಲ್ಲಿ ಒಂದು ಪ್ಯಾರಾಗ್ರಾಫ್ ತೋರಿಸಿ, ಮಗು ಇದನ್ನು ಓದು ಎಂದು ಹೇಳಿ. ನಿಮ್ಮ ಮಗು ಸರಿಯಾಗಿ ಓದುತ್ತಿದ್ದಾನೆಯೇ, ಓದುತ್ತಿದ್ದಾಳೆಯೇ ಇಲ್ಲವೇ ಎಂದು ಗಮನಿಸಿ. ನಂತರ ಅವರ ಪುಸ್ತಕ ನೋಡಿ ಒಂದು ಸರಳ ಸೆಂಟೆನ್ಸ್ ಹೇಳಿ. ಇದನ್ನು ಬರೆ ಎಂದು ಹೇಳಿ. ನಿಮ್ಮ ಮಗು ಬರೆಯುವಾಗ ಅದರ ಸ್ಪೆಲ್ಲಿಂಗ್ ಸರಿಯಾಗಿದೆಯೇ ಇಲ್ಲವೇ, ಸೆಂಟೆನ್ಸ್ ಸರಿಯಾಗಿದೆಯೇ ಇಲ್ಲವೇ ಎಂದು ಗಮನಿಸಿ. ನಂತರ ಅವರಿಗೆ ನಿನ್ನ ಬಗ್ಗೆ 4 ಸೆಂಟೆನ್ಸ್ ಇಂಗ್ಲಿಷ್ನಲ್ಲಿ ಹೇಳು ಎಂದು ಹೇಳಿ. ನಿಮ್ಮ ಮಗು ಕಾನ್ಫಿಡೆನ್ಸ್ನಿಂದ ಹೇಳುತ್ತಿದ್ದಾರೆಯೇ ಇಲ್ಲವೇ ಎಂದು ಗಮನಿಸಿ. ಇವುಗಳಲ್ಲಿ ಯಾವುದಕ್ಕೂ ಸರಿಯಾಗಿ ಉತ್ತರ ಕೊಡದೆ ಇನ್ನೂ ಕಷ್ಟಪಡುತ್ತಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಿಮ್ಮ ಮಗು 5ನೇ ತರಗತಿಯಲ್ಲಿ ಇರಬಹುದು, 6ನೇ, 7ನೇ, 8ನೇ, 9ನೇ, 10ನೇ ತರಗತಿಯಲ್ಲಿ ಇರಬಹುದು, ಅಥವಾ PUC ಅಥವಾ ಡಿಗ್ರಿ ಓದುತ್ತಿರಬಹುದು. ಆದರೆ ಇಂಗ್ಲಿಷ್ ಫೌಂಡೇಶನ್ ಇನ್ನೂ ವೀಕ್ ಆಗಿರಬಹುದು. ಅದಕ್ಕಾಗಿ ಮಗುವನ್ನು ನೀನು ವೀಕ್ ಸ್ಟೂಡೆಂಟ್ ಎಂದು ಕರೆಯಬೇಡಿ. ಬಹುಶಃ ನಿಮ್ಮ ಮಗು ವೀಕ್ ಅಲ್ಲ, ಬದಲಿಗೆ ಅದರ ಇಂಗ್ಲಿಷ್ ಫೌಂಡೇಶನ್ಗೆ ಇನ್ನಷ್ಟು ಬಲ ಬೇಕಿರಬಹುದು. ಇದು ಹೇಗೆ ಅಂದರೆ, ಒಂದು ಮನೆ ಕಟ್ಟುವಾಗ ಫೌಂಡೇಶನ್ ಸರಿಯಾಗಿಲ್ಲ ಅಂದರೆ ಅದರ ಮೇಲೆ ನಾವು ಫ್ಲೋರ್ ಮೇಲೆ ಫ್ಲೋರ್ ಕಟ್ಟುತ್ತಾ ಹೋಗುತ್ತೇವೆಯೇ? ಇಲ್ಲ. ಮೊದಲು ಫೌಂಡೇಶನ್ ಸ್ಟ್ರಾಂಗ್ ಮಾಡುತ್ತೇವೆ. ಮಕ್ಕಳ ಇಂಗ್ಲಿಷ್ ಲರ್ನಿಂಗ್ ಕೂಡ ಹಾಗೆಯೇ. ಓದಲು ಸರಿಯಾಗಿ ಬರದಿದ್ದರೆ ಟೆಕ್ಸ್ಟ್ ಬುಕ್ ಹೇಗೆ ಅರ್ಥವಾಗುತ್ತದೆ? ಬರೆಯಲು ಸರಿಯಾಗಿ ಬರದಿದ್ದರೆ ಎಕ್ಸಾಮ್ನಲ್ಲಿ ಆನ್ಸರ್ ಹೇಗೆ ಬರೆಯುತ್ತಾರೆ? ಸ್ಪೆಲ್ಲಿಂಗ್ ಗೊತ್ತಿಲ್ಲದಿದ್ದರೆ ಸರಿಯಾದ ವರ್ಡ್ ಹೇಗೆ ಬರೆಯುತ್ತಾರೆ? ವೊಕ್ಯಾಬ್ಯುಲರಿ ಕಡಿಮೆ ಇದ್ದರೆ ಸೆಂಟೆನ್ಸ್ ಹೇಗೆ ಮಾಡುತ್ತಾರೆ? ಗ್ರಾಮರ್ ಬೇಸಿಕ್ಸ್ ಇಲ್ಲದಿದ್ದರೆ ಸರಿಯಾಗಿ ಬರೆಯುವುದು ಮತ್ತು ಮಾತನಾಡುವುದು ಹೇಗೆ? ಇಂಗ್ಲಿಷ್ ಕೇಳಿ ಅರ್ಥ ಮಾಡಿಕೊಳ್ಳಲು ಆಗದಿದ್ದರೆ ಕಾನ್ವರ್ಸೇಷನ್ ಹೇಗೆ ಮಾಡುತ್ತಾರೆ? ಸ್ಪೀಕಿಂಗ್ ಪ್ರಾಕ್ಟೀಸ್ ಇಲ್ಲದಿದ್ದರೆ ಕಾನ್ಫಿಡೆನ್ಸ್ ಹೇಗೆ ಬರುತ್ತದೆ? ಅದಕ್ಕಾಗಿಯೇ ಮೊದಲು ಫೌಂಡೇಶನ್, ನಂತರ ಟ್ರಾನ್ಸ್ಫಾರ್ಮೇಷನ್. ನಾವು ನಮ್ಮ SJ ಇನ್ನೋವೇಟಿವ್ ಮೆಂಟರ್ ಅಕಾಡೆಮಿಯಲ್ಲಿ ನಿಮ್ಮ ಮಗು ಯಾವ ಕ್ಲಾಸ್ನಲ್ಲಿ ಓದುತ್ತಿದೆ ಅನ್ನುವುದನ್ನು ಮಾತ್ರ ನೋಡುವುದಿಲ್ಲ. ನಿಮ್ಮ ಮಗುವಿಗೆ ನಿಜವಾಗಿ ಏನು ಸಮಸ್ಯೆ, ಎಲ್ಲಿ ಕಷ್ಟವಾಗುತ್ತಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಅದೇ ರೀತಿ ಅಗತ್ಯವಿದ್ದರೆ ಬೇಸಿಕ್ಸ್ನಿಂದಲೂ ಆರಂಭಿಸುತ್ತೇವೆ. ಮೊದಲಿಗೆ ರೀಡಿಂಗ್ನಲ್ಲಿ ನಾವು ಲೆಟರ್ಸ್, ಸೌಂಡ್ಸ್, ಫೋನಿಕ್ಸ್, ಬ್ಲೆಂಡಿಂಗ್, ವರ್ಡ್ಸ್, ಸೆಂಟೆನ್ಸಸ್, ಪ್ಯಾರಾಗ್ರಾಫ್ ರೀಡಿಂಗ್, ಕಾಂಪ್ರಿಹೆನ್ಷನ್, ಸ್ಟೆಪ್ ಬೈ ಸ್ಟೆಪ್ ರೀಡಿಂಗ್ ಫೌಂಡೇಶನ್ ಅನ್ನು ಕೊಡುತ್ತೇವೆ. ಆಮೇಲೆ ರೈಟಿಂಗ್ನಲ್ಲಿ ನಾವು ಲೆಟರ್ಸ್, ವರ್ಡ್ಸ್, ಸ್ಪೆಲ್ಲಿಂಗ್, ಸೆಂಟೆನ್ಸ್ ರೈಟಿಂಗ್, ಪ್ಯಾರಾಗ್ರಾಫ್ ರೈಟಿಂಗ್, ಕರ್ಸಿವ್ ಹ್ಯಾಂಡ್ ರೈಟಿಂಗ್. ಮಗು ಕೇವಲ ಕಾಪಿ ಮಾಡಬಾರ್ದು, ತಾನೇ ಯೋಚಿಸಿ ಬರೆಯಲು ಪ್ರಯತ್ನಿಸಬೇಕು. ಹಾಗೆ ಮಾಡುತ್ತೇವೆ. ಆಮೇಲೆ ಗ್ರಾಮರ್ ಮತ್ತು ವೊಕ್ಯಾಬ್ಯುಲರಿ. ಇದರಲ್ಲಿ ಸರಳ ಗ್ರಾಮರ್, ಸೆಂಟೆನ್ಸ್ ಫಾರ್ಮೇಷನ್, ಹೊಸ ಇಂಗ್ಲಿಷ್ ವರ್ಡ್ಸ್, ಅವುಗಳ ಮೀನಿಂಗ್, ಅವುಗಳನ್ನು ಸೆಂಟೆನ್ಸ್ನಲ್ಲಿ ಹೇಗೆ ಬಳಸುವುದು, ಡೈಲಿ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅನ್ನುವುದನ್ನು ಸಹ ನಾವು ಹೇಳಿಕೊಡುತ್ತೇವೆ. ಆಮೇಲೆ ಲಿಸ್ನಿಂಗ್. ಅದರಲ್ಲಿ ಇಂಗ್ಲಿಷನ್ನು ಹೇಗೆ ಕೇಳಬೇಕು, ಹೇಗೆ ಅರ್ಥ ಮಾಡಿಕೊಳ್ಳಬೇಕು, ಹೇಗೆ ಸರಿಯಾದ ಸೌಂಡ್ಸ್ ಗುರುತಿಸಬೇಕು, ಹೇಗೆ ಮಾತನಾಡಬೇಕು ಎನ್ನುವುದನ್ನು ಕೂಡ ಹೇಳುತ್ತೇವೆ. ಉದಾಹರಣೆಗೆ, ಮೊದಲು ಮೈ ನೇಮ್ ಈಸ್, ಐ ಆಮ್ ಸ್ಟಡಿಯಿಂಗ್ ಇನ್, ಮೇ ಐ ಕಮ್ ಇನ್, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇಂತಹ ಸಣ್ಣ ಸೆಂಟೆನ್ಸ್ನಿಂದ ಆರಂಭ. ನಂತರ ಡೈಲಿ ಕಾನ್ವರ್ಸೇಷನ್, ಸೆಲ್ಫ್ ಇಂಟ್ರೊಡಕ್ಷನ್, ಕ್ವೆಶ್ಚನ್ ಅಂಡ್ ಆನ್ಸರ್, ಸ್ಪೀಕಿಂಗ್ ಆಕ್ಟಿವಿಟೀಸ್, ಪಬ್ಲಿಕ್ ಸ್ಪೀಕಿಂಗ್, ಕಾನ್ಫಿಡೆನ್ಸ್. ನಿಧಾನವಾಗಿ ಕಮ್ಯುನಿಕೇಷನ್ ಸ್ಕಿಲ್
ಅನ್ನು ಹೇಗೆ ಬಳಸಬಹುದು. ಆದರೆ ನಮ್ಮ ಗುರಿ ಇಂಗ್ಲಿಷ್ ಮಾತ್ರವಲ್ಲ. ಮಗುವಿಗೆ ಮೋಟಿವೇಶನ್ ಕೊಡುವುದು, ಡಿಸಿಪ್ಲಿನ್ ಕೊಡುವುದು, ಗುಡ್ ಹ್ಯಾಬಿಟ್ಸ್ ಕೊಡುವುದು, ಕಾನ್ಫಿಡೆನ್ಸನ್ನು ಬೆಳೆಸುವುದು, ರೆಸ್ಪೆಕ್ಟನ್ನು ಹೇಳಿಕೊಡುವುದು, ಒಳ್ಳೆಯ ಕ್ಯಾರೆಕ್ಟರನ್ನು ಬೆಳೆಸುವುದು. ಇಂದು ನನ್ನಿಂದ ಆಗುವುದಿಲ್ಲ ಎನ್ನುವ ಮಗು ನಾಳೆ ನಾನೇ ಪ್ರಯತ್ನಿಸುತ್ತೇನೆ ಎಂದು ಹೇಳಬೇಕು. ಮತ್ತು ಒಂದು ದಿನ ನನ್ನಿಂದ ಸಾಧ್ಯ ಎಂದು ಕಾನ್ಫಿಡೆನ್ಸ್ನಿಂದ ಹೇಳಬೇಕು. ನನ್ನ ಪ್ರೀತಿಯ PUC ಮತ್ತು ಡಿಗ್ರಿ ವಿದ್ಯಾರ್ಥಿಗಳೇ, ಈ ಮೆಸೇಜ್ ನಿಮಗೂ ಕೂಡ. ನಿಮಗೆ ಇಂಗ್ಲಿಷ್ ಓದಲು ಕಷ್ಟವಾಗುತ್ತಿದೆಯೇ? ಬರೆಯುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗುತ್ತಿದೆಯೇ? ಗ್ರಾಮರ್ ಮಿಸ್ಟೇಕ್ಸ್ ಹೆಚ್ಚಾಗುತ್ತಿದೆಯೇ? ಇಂಗ್ಲಿಷ್ ಮಾತನಾಡಲು ಹೆಸಿಟೇಷನ್ ಇದೆಯೇ? ಇಂಟರ್ವ್ಯೂ ಬಗ್ಗೆ ಯೋಚಿಸಿದಾಗ ಕಾನ್ಫಿಡೆನ್ಸ್ ಕಡಿಮೆಯಾಗುತ್ತದೆಯೇ? ನಾಚಿಕೆ ಪಡಬೇಡಿ. ಡಿಗ್ರಿ ಓದುತ್ತಿದ್ದೇನೆ, ಈಗ ಬೇಸಿಕ್ಸ್ ಕಲಿಯುವುದು ಹೇಗೆ ಎಂದು ಯೋಚಿಸಬೇಡಿ. ಕಲಿಕೆಗೆ ವಯಸ್ಸಿನ ಅಡ್ಡಿ ಇಲ್ಲ. ಇಂದು ನಿಮ್ಮ ಲೆವೆಲ್ ಎಲ್ಲಿದೆಯೋ ಅಲ್ಲಿಂದಲೇ ಆರಂಭಿಸೋಣ. ನೋ ಕಂಪ್ಯಾರಿಸನ್, ನೋ ಎಂಬರಾಸ್ಮೆಂಟ್. ಲರ್ನ್, ಪ್ರಾಕ್ಟೀಸ್, ಇಂಪ್ರೂವ್. ಈಗ ಪೋಷಕರೇ, ದಯವಿಟ್ಟು ನಿಮ್ಮ ಮಗುವನ್ನು ಬೇರೆಯವರ ಜೊತೆಗೆ ಎಂದಿಗೂ ಕಂಪೇರ್ ಮಾಡಬೇಡಿ. ಅವನಿಗೆ ಬರುತ್ತದೆ, ಅವಳಿಗೆ ಬರುತ್ತದೆ, ನಿನಗೆ ಯಾಕೆ ಬರೋದಿಲ್ಲ ಎಂದು ಕೇಳಬೇಡಿ. ನಿನಗೆ ಏನೂ ಬರೋದಿಲ್ಲ ಎಂದು ನಿಮ್ಮ ಮಕ್ಕಳ ಕಾನ್ಫಿಡೆನ್ಸನ್ನು ಮುರಿಯಬೇಡಿ. ಬದಲಿಗೆ ಒಂದು ದಿನ ಮಕ್ಕಳ ಪಕ್ಕದಲ್ಲಿ ಕುಳಿತು ಹೀಗೆ ಹೇಳಿ: ಪರವಾಗಿಲ್ಲ ಮಗು, ನಿನಗೆ ಎಲ್ಲಿ ಕಷ್ಟವಾಗುತ್ತಿದೆಯೋ ಅಲ್ಲಿಂದಲೇ ಮತ್ತೆ ಆರಂಭಿಸೋಣ. ನಿನ್ನಿಂದ ಎಲ್ಲವೂ ಸಾಧ್ಯ ಎಂದು ಹೇಳಿ. ಬಹುಶಃ ಆ 3 ಮಾತುಗಳೇ ನಿಮ್ಮ ಮಗುವಿಗೆ ಮತ್ತೆ ಪ್ರಯತ್ನಿಸುವ ಧೈರ್ಯ ಕೊಡಬಹುದು. ನಿಮ್ಮ ಮಗು 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಅಥವಾ PUC ಡಿಗ್ರಿನಲ್ಲಿ ಓದುತ್ತಿದ್ದು ಇಂಗ್ಲಿಷ್ನಲ್ಲಿ ರೀಡಿಂಗ್, ರೈಟಿಂಗ್, ಲಿಸ್ನಿಂಗ್, ಸ್ಪೀಕಿಂಗ್, ಗ್ರಾಮರ್, ವೊಕ್ಯಾಬ್ಯುಲರಿ, ಸ್ಪೆಲ್ಲಿಂಗ್, ಫೋನಿಕ್ಸ್, ಪ್ರೊನೌನ್ಸಿಯೇಷನ್, ಹ್ಯಾಂಡ್ ರೈಟಿಂಗ್, ಕಾನ್ವರ್ಸೇಷನ್, ಕಾನ್ಫಿಡೆನ್ಸ್ ಇವುಗಳಲ್ಲಿ ಫೌಂಡೇಶನ್ ಸಪೋರ್ಟ್ ಬೇಕಿದ್ದರೆ ಒಮ್ಮೆ ನಿಮ್ಮ ಮಗುವಿನೊಂದಿಗೆ ನಮ್ಮ ಅಕಾಡೆಮಿಗೆ ಭೇಟಿ ನೀಡಿ. ನಿಮ್ಮ ಮಗುವಿಗೆ ಎಲ್ಲಿ ಡಿಫಿಕಲ್ಟಿ ಇದೆ ಅನ್ನುವುದನ್ನು ಅರ್ಥ ಮಾಡಿಕೊಂಡು ಅಲ್ಲಿಂದ ಮುಂದೆ ಹೇಗೆ ಗೈಡ್ ಮಾಡಬಹುದು ಅನ್ನುವುದರ ಬಗ್ಗೆ ಮಾತನಾಡೋಣ. ನಾನು ಸುನಿಲ್ ಕುಮಾರ್, ಫೌಂಡರ್ ಆ್ಯಂಡ್ ಮೆಂಟರ್, SJ ಇನ್ನೋವೇಟಿವ್ ಮೆಂಟರ್ ಅಕಾಡೆಮಿ, ಮುಧೋಳ್. ನಮ್ಮ ಗುರಿ ಕೇವಲ ಇಂಗ್ಲಿಷ್ ಕಲಿಸುವುದಲ್ಲ, ಜ್ಞಾನವನ್ನು ಬೆಳೆಸುವುದು, ಆತ್ಮವಿಶ್ವಾಸವನ್ನು ಬೆಳೆಸುವುದು, ಒಳ್ಳೆಯ ವ್ಯಕ್ತಿತ್ವ ಮತ್ತು ಕ್ಯಾರೆಕ್ಟರ್ ಬೆಳೆಸುವುದು. ರಿಮೆಂಬರ್, ಡೋಂಟ್ ಲೇಬಲ್ ಚೈಲ್ಡ್, ಬಿಲ್ಡ್ ದಿ ಫೌಂಡೇಶನ್, ಬಿಲ್ಡ್ ದಿ ಕಾನ್ಫಿಡೆನ್ಸ್, ಬಿಲ್ಡ್ ದಿ ಫ್ಯೂಚರ್. ಈಗ ನಮ್ಮಲ್ಲಿ ಅಡ್ಮಿಷನ್ಗಳು ಓಪನ್ ಇದೆ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಈ ನಂಬರ್ ಮೂಲಕ ಕಾಲ್ ಮಾಡಿ. 9663344847. ನಮ್ಮ ವಿಳಾಸ SJ ಇನ್ನೋವೇಟಿವ್ ಮೆಂಟರ್ ಅಕಾಡೆಮಿ, ಮುಧೋಳ್, ಓಂಕಾರ ಪ್ಲೇವುಡ್ ಬಿಲ್ಡಿಂಗ್, ಶಿವಾಜಿ ಸರ್ಕಲ್, ಮಲ್ಲಮ್ಮನಗರ ಕ್ರಾಸ್, ಮುಧೋಳ್. ಬೆಟರ್ ಇಂಗ್ಲಿಷ್, ಸ್ಟ್ರಾಂಗರ್ ಕಾನ್ಫಿಡೆನ್ಸ್, ಬೆಟರ್ ಫ್ಯೂಚರ್,